ಸೌಖ್ಯವನ ಫಾರ್ಮ್ ಲ್ಯಾಂಡನ್ನು ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಿದ್ದೀನಿ. ಇದ್ರ ಬಗ್ಗೆ ಸಾಕಷ್ಟು ಡೀಟೇಲ್ಸ್ನ ಇವತ್ತು ತಿಳಿಸ್ಕೊಡ್ತೀನಿ. ಸೊ ಎಷ್ಟು ಬ್ಯೂಟಿಫುಲ್ ಆಗಿದೆ, ಏನೆಲ್ಲ ಫೆಸಿಲಿಟೀಸ್ ಇದೆ, ಏನೆಲ್ಲ ಅಮ್ಯುನಿಟೀಸ್ ಇದೆ, ಯಾವ ಥರ ಪ್ರೈಸ್ ಇದೆ, ಈ ಒಂದು ಫಾರ್ಮ್ ಲ್ಯಾಂಡ್ ನಿಮ್ಗೆ ಏನೆಲ್ಲ ಬೆನಿಫಿಟ್ಸ್ ಕೊಡುತ್ತೆ ಅಂತ ಪ್ರತಿಯೊಂದು ಡೀಟೇಲ್ಸ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಕಿರಣ್ ಅವ್ರು ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ? ಫೈನ್, ನೀವು ಸರ್? ನಾನು ಚೆನ್ನಾಗಿದ್ದೀನಿ. ಲೈಕ್ ಈಗ ಈ ಫಾರ್ಮ್ ಲ್ಯಾಂಡ್ ಬಗ್ಗೆ ಮಾತಾಡೋದಾದ್ರೆ, ಇವಾಗ ನಮ್ಮ ವೀಕ್ಷಕರು ಇನ್ ಕೇಸ್ ಲೈಕ್ ಫಾರ್ಮ್ ಲ್ಯಾಂಡ್ ಪ್ಲಾನ್ ಮಾಡ್ತಿದ್ರೆ, ಸೊ ಮೈಸೂರು ಹತ್ರ ಇರೋವಂಥದ್ದು, ಬೆಂಗಳೂರಿಗೆ ಹತ್ರ ಇರೋವಂಥದ್ದು, ಎಲ್ಲದಕ್ಕಿಂತ ಮೈಸೂರು ಎಕ್ಸ್ಪ್ರೆಸ್ ವೇಯಿಂದ ಒಂದು 5 minutes ಜರ್ನಿ ಅಂತ. ಸೊ ಡೈರೆಕ್ಟ್ ಆಗಿ ಸೊ ಎಲ್ಲ ಥರ ಫೆಸಿಲಿಟೀಸ್ ಇದೆ. ಹೌದು. ಸೊ ಈಗ ಫಾರ್ಮ್ ಲ್ಯಾಂಡ್ ಅಂದ ತಕ್ಷಣ ನಾವು ಲೈಕ್ ಫ್ರೂಟ್ಸ್ ಗಿಡಗಳಾಗಿರ್ಬೋದು, ಇಲ್ಲ ಮರಗಳಿಗೆ ನೆಕ್ಸ್ಟ್ ಫ್ಯೂಚರ್ಲಿ ಏನು ಮಾಡ್ಬೋದು ಇದನ್ನೆಲ್ಲ ಪ್ಲಾನ್ ಮಾಡ್ಕೊಂಡಿರುತ್ತೆ, ಮತ್ತೆ ಕಾಟೇಜ್ಗಳು ಪ್ಲಾನ್ ಮಾಡ್ತಾರೆ. ಸೊ ನೀವೇನೇನೆಲ್ಲ ಆಫರ್ ಮಾಡ್ತೀರಾ? ಸರ್ ನಮ್ದು ಫಾರ್ಮ್ ಲ್ಯಾಂಡ್ ಅಲ್ಲಿ ಫಸ್ಟ್ ಕಮರ್ಷಿಯಲ್ ಅಂತ ಬಂದಾಗ ನಿಮ್ಗೆ ಸ್ಯಾಂಡಲ್, ರೆಡ್ ಸ್ಯಾಂಡಲ್ ಇದೆರಡು ಸಿಗುತ್ತೆ, ಮತ್ತೆ ಟೀ ಕುಡ್ ಸಿಗುತ್ತೆ. ಸೊ ನೆಕ್ಸ್ಟ್ ಇದು ಮೂರು ಕೂಡ ನಿಮಗೆ ಮೇಜರ್ ಕಮರ್ಷಿಯಲ್ ಕ್ರಾಪ್ಸ್ ಆಗಿ ಪ್ಲಾಂಟೇಶನ್ ಮಾಡಿದ್ವಿ. ನೆಕ್ಸ್ಟ್ ಅದು ಬಂದ್ರೆ ಫ್ರೂಟ್ ಬೇರಿಂಗ್ಸ್ ಅಂತ ಮಾಡಿದ್ವಿ ಸರ್. ನಿಮಗೆ ಸಪೋಟಾ ಇಂದ ಇಟ್ಟು ಆ್ಯಪಲ್, ಗ್ರೀನ್ ಆ್ಯಪಲ್, ಪೋಮಗ್ರನೇಟ್, ನೇರ್ಲೆನ್ ಆಗಿರ್ಬೋದು, ಮತ್ತೆ ಬ್ಲೂಬೆರೀಸ್. ಓಕೆ, ಅದ್ರ ಜೊತೆಗೆ ಬೇರೆ ಏನೆಲ್ಲ ಆಫರ್ ಮಾಡ್ತೀರಾ ಸರ್? ನೆಕ್ಸ್ಟ್ ನಮ್ದೆ ಇದು ಮಿನಿಮಮ್ 6,000 square feet ಇಂದ ಸ್ಟಾರ್ಟ್ ಆಗುತ್ತೆ. ನೀವು ಬೇರೆ ಎಲ್ಲಾದ್ರೂ ವಿಚಾರಿಸಿದ್ರು ಈ ಪ್ರೈಸಿಗೆ ಸಿಗಲ್ಲ. ವಿತ್ ಕಾಟೇಜ್ ಮತ್ತೆ ಪ್ಲಾಂಟೇಶನ್ ಮಾಡ್ಕೊಳ್ತಾರೆ ಅಂದ್ರೆ ಅಲ್ಲಿ ಎಷ್ಟು ಪ್ಲಾಂಟ್ಸ್ ಇರುತ್ತೆ ಸರ್? ನಿಮ್ಗೆ ನೋಡ್ಬೋದು, ನಿಮ್ಗೆ ಒಂದು 30 to 45 ವರ್ಗೂ ನಿಮ್ಗೆ ಪ್ಲಾಂಟೇಶನ್ ಸಿಗುತ್ತೆ. ಓಕೆ. ಸೊ ಅದ್ರ ಮಧ್ಯದಲ್ಲಿ ನಾವು ನಿಮ್ಗೆ ಏನ್ ಮಾಡ್ತೀವಿ ಅಂತ ಅಂದ್ರೆ ಒಂದು 2 BHK ಆಗಿರುವಂತ ಒಂದು ಸ್ಪೇಸ್ ಆಗಿರುವಂತ ಖಾಲಿ ಜಾಗ ಬಿಟ್ಟಿದ್ವಿ. 1,200 to 1,700 ವರ್ಗೂ ಸ್ಪೇಸ್ ಜಾಗ ಖಾಲಿ ಬಿಟ್ಟಿದ್ವಿ. ಸೊ ಅದ್ರಲ್ಲಿ ನಾವು ನಿಮ್ಗೆ ಏನ್ ಮಾಡ್ತೀವಿ ಅಂತ ಅಂದ್ರೆ ಒಂದು 360 to 400 square feet ಅಲ್ಲಿ ನಿಮ್ಗೆ ಕಾಟೇಜ್ ನ ಬಿಲ್ಡ್ ಮಾಡ್ಕೊಡ್ತೀವಿ. ಸೊ ಆ ಕಾಟೇಜ್ ಯಾವ ತರ ಇರುತ್ತೆ ಅಂತ ಅಂದ್ರೆ ಒಂದು ಓಪನ್ ಕಿಚನ್ ಇರುತ್ತೆ, ಒಂದು ಮಾಸ್ಟರ್ ಬೆಡ್ರೂಮ್ ಇರುತ್ತೆ ವಿತ್ ಅಟ್ಯಾಚ್ ಟಾಯ್ಲೆಟ್ಸ್, ಮತ್ತೆ ಒಂದು ಲಿವಿಂಗ್ ಏರಿಯಾ ಇರುತ್ತೆ. ಕಿರಣ್ ಅವರೇ ಅವಾಗಲೇ ಹೇಳ್ತಾ ಇದ್ರಿ ಜಸ್ಟ್ 599 rupeesಗೆ ಪರ್ ಸ್ಕ್ವೇರ್ ಫೀಟ್ ನೀವು ಕೊಡ್ತೀರಿ ಅಂತ. ಸೊ ಅದ್ರ ಜೊತೆಗೆ ಏನೆಲ್ಲ ಫೆಸಿಲಿಟೀಸ್ನ ನೀವು ಕೊಡ್ತೀರಾ? ಸರ್ ಫೆಸಿಲಿಟೀಸ್ ಅಂತ ಬಂದಾಗ ಜಸ್ಟ್ ಮಿನಿಮಮ್ 6,000 square feet ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಆ 6,000 square feet ಇಂದ 6,000 ಇಂದ 7,500 ಮತ್ತೆ ಅಪ್ ಟು 11,000 square feet ವರ್ಗೂ ನಮ್ಮಲ್ಲಿ ಅವೈಲಬಿಲಿಟೀಸ್ ಇದೆ ಪ್ಲಾಟ್ಸ್. ಸೊ ಒಂದು ಯೂನಿಟ್, ಸೊ ಸಿಂಗಲ್ ಯೂನಿಟ್ 6 to 11,000 ವರ್ಗೂ ಯೂನಿಟ್ ಸ್ಪೇಸ್. ಎಷ್ಟು ಡೈಮೆನ್ಷನ್ ಬೇಕು ಅದನ್ನ ನೀವು ಆ ಥರ ಯೂಸ್ ಮಾಡ್ಕೊಬೋದು, ನೀವು ಯಾವ ಬೇಕು ಆ ಥರ ಯೂಸ್ ಮಾಡ್ಕೊಬೋದು. ಲೈಕ್ ಮತ್ತೆ ಇನ್ನೊಂದು ಏನಂತ ಅಂದ್ರೆ ನಮ್ಮ ಕಾಟೇಜು ಮಿನಿಮಮ್ 360 to 400 square feet ಅಲ್ಲಿ ನಾವು ಬಿಲ್ಡ್ ಮಾಡ್ಕೊಡ್ತೀವಿ. ಸೊ ಆ ಕಾಟೇಜ್ನ ನೀವು ಯಾವ ಥರ ಯುಟಿಲೈಸ್ ಮಾಡ್ಕೋಬೋದು ಅಂತ ಅಂದ್ರೆ, ನೀವು ಲೈಕ್ ಕಮರ್ಷಿಯಲ್ ಪರ್ಪಸಿಗಾದ್ರೂ ಯೂಸ್ ಮಾಡ್ಕೋಬೋದು, ಲೈಕ್ ಡೇ ರೆಂಟೆಡ್ ಥರ ಆದ್ರೂ ಯೂಸ್ ಮಾಡ್ಕೋಬೋದು, ಇಲ್ಲ ನಮ್ಮದೇ ಒಂದು ಏರ್ಬಿಯಾನ್ ಅಟ್ಯಾಚ್ಮೆಂಟ್ ಒಂದು ಕಂಪನಿ ಇದೆ. ಸೊ ಅದಕ್ಕೆ ನಿಮ್ದು ಕಾಟೇಜ್ನ ಟೈ ಅಪ್ ಮಾಡ್ಕೊಂಡು ಸೊ ಅದರಿಂದ ಅರ್ನ್ ಮಾಡ್ಬೋದು. ಸೊ ನಮ್ಮ ಪ್ಲಾನ್ ಏನಂದ್ರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂತ. ಸೊ ನೀವು ಏನು ಇನ್ವೆಸ್ಟ್ ಮಾಡಿರ್ತೀರ ಅದನ್ನ ರೀಜನರೇಟ್ ಮಾಡಬೇಕು. ಸೊ ಈ ಪ್ಲಾಟ್ನ ಸುಮ್ಮನೆ ತಗೊಂಡು ಸೊ ಎಲ್ಲೋ ಡೆಡ್ ಇನ್ವೆಸ್ಟ್ ಅಂತ ಬರಬಾರ್ದು. ಸೊ ನಿಮ್ಗೆ ಅದರಿಂದ ಎವ್ರಿ ಮಂತ್ ಒಂದು 30,000 to 40,000 ವರ್ಗೂ ಇನ್ಕಮ್ ರೀಜನರೇಟ್ ಆಗುತ್ತೆ. ಸೊ ಆ ಥರ ಆ ಪ್ಲೇಸಲ್ಲಿ ಅವ್ರಿಗೆ ಹೇಗೆ ಬೇಕಾ ಕನ್ಸ್ಟ್ರಕ್ಷನ್ ಮಾಡೋದು ಅದನ್ನು ಕೂಡ ಅವ್ರು ರೆಂಟಿಗೆ ಮಾಡ್ಕೋಬೋದು. ಹೌದು ಸರ್, ನಾವೇ ಕೂಡ ಕನ್ಸಲ್ಟ್ ಮಾಡ್ಕೊಡ್ತೀವಿ. ಇಲ್ಲ ನಿಮ್ಮದೇ ಒಂದು ಸ್ವಂತ ಪ್ಲಾನ್ ಇರುತ್ತೆ, ಸೊ ನಿಮ್ಮದೇ ಯಾವುದೋ ಒಂದು ಆಂಬಿಷನ್ ಇರುತ್ತೆ, ಸೊ ಅದ್ರ ಥರ ನಾವು ಕನ್ಸಲ್ಟ್ ಮಾಡ್ಕೊತೀವಿ ಅಂದರೆ ನೀವು ಅದಕ್ಕೂ ನಾವು ಅಲೋ ಮಾಡ್ಕೋಬೋದು. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಇಲ್ಲಿ ಮಲ್ಟಿಪರ್ಪಸ್ ಸೋರ್ಸ್ ಯೂಸ್ ಮಾಡ್ಕೋಬೋದು. ಇನ್ ಕೇಸ್ ನೀವೇನಾದರೂ ಲೈಕ್ ಇನ್ವೆಸ್ಟ್ ಮಾಡಿದ್ದೀನಿ ಅದು ಡೆಡ್ ಇನ್ವೆಸ್ಟ್ ಆಯ್ತಲ್ಲ ಅಂತ ಯೋಚನೆ ಮಾಡೋ ನೆಸೆಸಿಟಿ ಇಲ್ಲ. ಬಿಕಾಸ್ ನೀವು ಇನ್ವೆಸ್ಟ್ ಮಾಡೋ ಅಂಥ ದುಡ್ಡನ್ನ ಲೈಕ್ ರೆಂಟಿಂಗ್ ಮಾಡ್ಕೋಬೋದು, ಕಮರ್ಷಿಯಲ್ ಸ್ಪೇಸ್ ಆಗಿ ಯೂಸ್ ಮಾಡ್ಬೋದು. ಇಲ್ಲ ವೀಕೆಂಡು ನಾನು ಫ್ರೀ ಇರ್ತೀನಿ, ನಾನು ಪೀಸಾಗಿ ಹೋಗಿ ನಮ್ದೊಂದು ಫಾರ್ಮ್ ಲ್ಯಾಂಡ್ ಇರುತ್ತೆ ಅಲ್ಲಿ ನಾನು ಟೈಮ್ ಸ್ಪೆಂಡ್ ಮಾಡ್ಬೋದು ಅನ್ನೋದ್ರೆ ಅದನ್ನು ಮಾಡ್ಕೋಬೋದು. ಇಲ್ಲ ರೆಂಟಿಗೆ ಬೇಕಾದ್ರೂ ನೀವು ಕೊಟ್ಕೋಬೋದು. ಸೊ ನೀವೇನು ಇನ್ವೆಸ್ಟ್ ಮಾಡ್ತೀರಾ ಅದು. ಆ್ಯಂಡ್ ಮೋರ್ ಓವರ್ ಇನ್ನೊಂದೇನೆಂದರೆ ಲೈಕ್ 1 year 2 years ಡೌನ್ ದ ಲೈನ್ ನಿಮಗೆ 1:2 1:3 ಅಪ್ರಿಸಿಯೇಷನ್ ಕೂಡ ಡೇ ಬೈ ಡೇ ನಿಮ್ಗೆ ಗೊತ್ತಿರ್ಬೋದು. ಇನ್ ಕೇಸ್ ಗೋಲ್ಡ್ ಪ್ರೈಸ್ ಕೂಡ ಕಡಿಮೆ ಆಗ್ಬೋದು, ಬಟ್ ಲ್ಯಾಂಡ್ ಅಪ್ರಿಸಿಯೇಷನ್ ನಿಮಗೆ ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಇನ್ನೊಂದು ಕಿರಣ್ ಅವರೇ, ಈಗ ಇನ್ ಕೇಸ್ ಅವರು ಲೈಕ್ ಫಾರ್ಮ್ ಲ್ಯಾಂಡ್ನ ಪರ್ಚೇಸ್ ಮಾಡ್ತಾರೆ, ಸೊ ಅವ್ರಿಗೆ ಏನೆಲ್ಲ ಫೆಸಿಲಿಟೀಸ್ ಕೊಡ್ತೀರಾ? ಅಮ್ಯುನಿಟೀಸ್ ಲೈಕ್ ಕ್ಲಬ್ ಹೌಸ್ ಆಗಿರ್ಬೋದು. ಸರ್ ನಮ್ದು ಅದ್ರಲ್ಲಿ ಬಂತಂದ್ರೆ ನಮ್ದು ಸೊ ಸ್ಪೆಷಲ್ ಆಗಿ ಏನ್ ಮಾಡ್ತಾ ಇದೀವಿ ಅಂತ ಅಂದ್ರೆ, ಇಲ್ಲಿ ಲ್ಯಾಂಡ್ ರೋಡ್ಸ್ ಯಾರು ನಮ್ಮ ಫಾರ್ಮ್ ಲ್ಯಾಂಡ್ ನ ಪರ್ಚೇಸ್ ಮಾಡ್ತಾರೆ ಸೊ ಅವರಿಗೆ ನಾವು ಲೈಫ್ ಟೈಮ್ ಫ್ರೀ ಆಕ್ಸೆಸ್ ಕೊಡ್ತಾ ಇದೀವಿ, ಮತ್ತೆ ಮೈಂಟೆನೆನ್ಸ್ ಕೂಡ ಫ್ರೀ ಇರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ನಮ್ದು ಎಷ್ಟೊಂದು ಪ್ಲಾಂಟೇಶನ್ ಅಂತ ಹೇಳಿದೆ, ಮತ್ತೆ ಡ್ರಿಪ್ ಇರಿಗೇಷನ್ಸ್ ಕೂಡ ಮಾಡಿಸಿದೀವಿ. ಸೊ ಪರ್ಟಿಕ್ಯುಲರ್ ನಾವೇ ನಿಂತ್ಕೊಂಡು ಮೇಂಟೆನೆನ್ಸ್ ಅಂತ ಅದಕ್ಕೂ ನಾವು ಚಾನ್ಸ್ ಕೊಟ್ಟಿಲ್ಲ. ನಮ್ಮದೇ ಒಂದು ಡೆಡಿಕೇಟೆಡ್ ಫ್ಯಾಮಿಲಿ ಕೂಡ ಇರುತ್ತೆ. ಸೊ ಹಂಗಾಗಿ ಅದನ್ನ ಮೇಂಟೆನೆನ್ಸ್ ಅಂತ ನಮ್ಮದೇ ಬರುತ್ತೆ. ಸೊ ಅದು ನೆಕ್ಸ್ಟ್ ಬಂತ ಅಂದಾಗ ನಿಮಗೆ ಕ್ಲಬ್ ಆಕ್ಸೆಸ್ ಆಗಿರ್ಬೋದು, ಡಾರ್ಮೆಟ್ರಿ ಆಗಿರ್ಬೋದು, ಸ್ವಿಮ್ಮಿಂಗ್ ಪೂಲ್, ಕ್ಲಬ್ ಹೌಸ್, ರೆಸಾರ್ಟ್ ಇದೆಲ್ಲ ನಿಮಗೆ ಲೈಫ್ ಟೈಮ್ ಫ್ರೀ ಆಕ್ಸೆಸ್ ಇರುತ್ತೆ. ಸೊ ಓಕೆ, ಲೈಫ್ ಟೈಮ್ ಮೆಂಬರ್ಶಿಪ್ ಇರುತ್ತೆ. ಓಕೆ, ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ. ಸೊ ಅದ್ರ ಜೊತೆಗೆ ಇವ್ರದ್ದೇ ಆದಂಥ ಒಂದು ಕ್ಲಬ್ ಹೌಸ್ ಕೂಡ ಇರುತ್ತೆ, ರೆಸಾರ್ಟ್ ಕೂಡ ಇರುತ್ತೆ. ಎಲ್ಲ ಥರ ಒಂದು ಫ್ರೆಂಡ್ಲಿಯಾಗಿ ನೇಚರ್ ಆಗಿ ನೀವು ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತೀರಾ ಆ ರೇಂಜ್ಗೆ ಒಂದು ಫಾರ್ಮ್ ಲ್ಯಾಂಡ್ ಇರುತ್ತೆ ಇದು. ಸೊ ಮೇಂಟೆನೆನ್ಸ್ಗೆ ಅಂತ 24/7 ಇಲ್ಲೇ ಇರ್ತಾರೆ. ಮತ್ತೆ ಎಲೆಕ್ಟ್ರಿಸಿಟಿ ಕೂಡ ಇದೆ. ನಿಮಗೆ ವಾಟರ್ ಕನೆಕ್ಷನ್ ಇರ್ಬೋದು, ಎಲೆಕ್ಟ್ರಿಸಿಟಿ ಇರ್ಬೋದು, ಮತ್ತೆ ಲೇಬರ್ಸ್ ಆಗಿ ಮತ್ತೆ ಮೇಂಟೆನೆನ್ಸ್ ಎಲ್ಲ ನಮ್ಮ ಕಡೆಯಿಂದನೇ ಇರುತ್ತೆ. ಸೊ ನೋ ನೀಡ್ ಟು ವರಿ. ನೋ ನೀಡ್ ಟು ವರಿ, ಟೆನ್ಷನ್ ಫ್ರೀ ಸರ್.
ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಶಿಕ್ಷಣದ ಅತ್ಯುತ್ತಮ ಸಂಪರ್ಕ, ನಿಮ್ಮ ಕನಸಿನ ಜಾಗ, ಕುಟುಂಬದ ಭವಿಷ್ಯ ಇದೀಗ ಪ್ರಮುಖ ಶಿಕ್ಷಣ ಸಂಸ್ಥೆಗಳ ಸಮೀಪದಲ್ಲೇ. ಸತ್ಯಸಾಯಿ ಶಾಲೆ, ಕಾಲೇಜು ಮತ್ತು ಆಸ್ಪತ್ರೆ ಕೇವಲ 500 ಮೀಟರ್. ಶಿಕ್ಷಣ ಸಂಸ್ಥೆಗಳು ಹತ್ತಿರ, ಪ್ರಕೃತಿಯ ಮಡಿಲಲ್ಲಿ ನಿಮ್ಮದೇ ಜಾಗ. ಕುಟುಂಬದ ಭವಿಷ್ಯಕ್ಕೆ ಸುಂದರ ಆಯ್ಕೆ, ಸೌಖ್ಯವನ, ಪ್ರಕೃತಿಯ ನಡುವೆ ಶಿಕ್ಷಣದ ಸಮೀಪ. ಈ ಫಾರ್ಮ್ ಲ್ಯಾಂಡ್ ಇಂದ ಅಂದ್ರೆ ಸುತ್ತಮುತ್ತ ಒಂದು ಪ್ರೈಮ್ ಲೊಕೇಶನ್ಸ್ ಅಂತ ಏನೆಲ್ಲ ಇದೆ ಸರ್? ಪ್ರೈಮ್ ಲೊಕೇಶನ್ಸ್ ಅಂತ ಅಂದ್ರೆ ಇಲ್ಲಿಗೆ ನಿಮಗೆ ಒಂದು 15 ಮಿನಿಟ್ಸ್ ಡ್ರೈವ್ ಅಲ್ಲಿ ನಿಮಗೆ 15 to 20+ ನಿಮಗೆ ಏನೋ ಟೂರಿಸ್ಟ್ ಪ್ಲೇಸಸ್ ಸಿಗುತ್ತೆ. ಓಕೆ. ಲೈಕ್ ನಿಮಗೆ ಇಲ್ಲಿಂದ ಸ್ಟಾರ್ಟ್ ಆದ್ರೆ ರಂಗನತಿಟ್ಟು ಬರ್ಡ್ ಸ್ಯಾಂಚುರಿ ಇದೆ. ಸೊ ಇಟ್ಸ್ ಎ ನ್ಯಾಷನಲ್ ಬರ್ಡ್ ಸ್ಯಾಂಚುರಿ. ಓಕೆ. ಸೊ ನೆಕ್ಸ್ಟ್ ಅದ್ ಬಂದ್ರೆ ಮೇಲ್ಕೋಟೆ ಸಿಗುತ್ತೆ, ಮತ್ತೆ ಕುಂತಿ ಬೆಟ್ಟ ಸಿಗುತ್ತೆ, ಮತ್ತೆ ಎಡ್ಮುರಿ ಬಲ್ಬುರಿ ಫಾಲ್ಸ್. ನೆಕ್ಸ್ಟ್ ನಿಯರೆಸ್ಟ್ ನಿಮಿಷಾಂಬ ಟೆಂಪಲ್ ಇದೆ, ಉಕ್ಡ ಇದೆ, ಮತ್ತೆ ಎಷ್ಟೋ ಒಂದು ತುಂಬಾ ಫೆಸಿಲಿಟೀಸ್. ಮಂಡ್ಯ ಇದೆ, ಮೈಸೂರಲ್ಲೇ ಸಾಕಷ್ಟು ನೆಕ್ಸ್ಟ್ ಮೈಸೂರು ಇಲ್ಲಿಂದ ಜಸ್ಟ್ ಒಂದು 10 to 15 ಮಿನಿಟ್ಸ್ ಮೈಸೂರು ರೀಚ್ ಆಗ್ತೀವಿ. ಸೊ ಮೈಸೂರು ಅಂತ ಬಂದಾಗ ನಿಮ್ಗೆ ಗೊತ್ತಿರುತ್ತೆ, ಮೈಸೂರು ಮ್ಯೂಸಿಯಂ ಇಂದ ಹಿಡಿದು ಮೈಸೂರು ಗ್ರೇಟ್ ಪ್ಯಾಲೇಸ್ ಇಂದ ಹಿಡಿದು ಚಾಮುಂಡಿ ಬೆಟ್ಟ, ಝೂ, ಬೊಟಾನಿಕಲ್ ಗಾರ್ಡನ್ಸ್, ತುಂಬಾ ಅಮ್ಯೂನಿಟೀಸ್ ಇದೆ ಇಲ್ಲಿ. ಓಕೆ. ಸೊ ಎಲ್ಲಾನು ಯುಟಿಲೈಸ್ ಮಾಡ್ಕೋಬಹುದು ಎಲ್ಲದಕ್ಕೂ. ಐ ಥಿಂಕ್ ಇಲ್ಲಿಂದ ಒಂದು 1/2 hour ಜರ್ನಿನ ಮೈಸೂರು. ಸೊ 15 to 20 ಮಿನಿಟ್ಸ್ ಹಾರ್ಡ್ಲಿ ಅಲ್ಲ. ಸೊ ಮೈಸೂರು ಎಕ್ಸ್ಪ್ರೆಸ್ ವೇ ಇರೋದ್ರಿಂದ ಈಸಿಯಾಗಿ ದೇ ಕ್ಯಾನ್ ರೀಚ್ 15 ಮಿನಿಟ್ಸ್ಗೆ ರೀಚ್ ಆಗ್ಬೋದು ಮೈಸೂರಿಗೆ. ಅಂಡ್ ಈವನ್ ಬ್ಯಾಂಗ್ಳೂರು ಕೂಡ ಬೇಗ ರೀಚ್ ಆಗ್ಬೋದು. ಡೆಫಿನೆಟ್ಲಿ ಸರ್. ಜಸ್ಟ್ ಮೈಸೂರು ಬ್ಯಾಂಗ್ಳೂರ್ಗೆ ಇಲ್ಲಿಂದ 1 hour 10 minutes ಅಷ್ಟೇ, 1 hour 10 minutes ಅಲ್ಲಿ ರೀಚ್ ಆಗ್ಬೋದು. ಸೊ ಮೈಸೂರಿಗೆ ಇಲ್ಲಿಂದ ಜಸ್ಟ್ 20 minutes ಬೇಕು ಅಷ್ಟೇ ಸರ್. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಈ ಒಂದು ಪ್ರೈಮ್ ಲೊಕೇಶನ್ಸ್ಗೆ ಏನೆಲ್ಲ ಫೆಸಿಲಿಟೀಸ್ ಇದೆ ಅಂತ. ನೀವೇನಾದರೂ ಫಾರ್ಮ್ ಲ್ಯಾಂಡ್ನ ನೋಡ್ತಾ ಇದ್ರೆ ಈ ಒಂದು ಲೊಕೇಶನ್ಸ್ಗೆ ಒಂದ್ಸರಿ ವಿಸಿಟ್ ಮಾಡಿ. ಸೊ ಹೇಗಿದೆ ಲೊಕೇಶನ್ಸು, ಏನೆಲ್ಲ ಫೆಸಿಲಿಟೀಸ್ ಇದೆ ಅಂತ ನೀವು ಕೂಡ ಚೆಕ್ ಮಾಡ್ಬೋದು.